ಆಸರೆ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಜಿಲ್ಲಾ ಛಾಯಾಚಿತ್ರ ಮತ್ತು ವಿಡಿಯೋ ಗ್ರಾಹಕರ ಸಂಘದ ಅಧ್ಯಕ್ಷರಾದ ಅನಿಲ್ ಕುಮಾರ್ ಕರೆ ನೀಡಿದ್ದಾರೆ. ಗುರುವಾರ ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ. ಕ್ಯಾಮ್ರಾ ಇತ್ತು, ರೋಲ್ ಹಾಕೊಂಡು ಅದು ಅವ್ರ ಗುರುಗಳು ಏನು ಹೇಳ್ಕೊಟ್ಟಿದ್ರು ಅದರಲ್ಲೇ ತಕ್ಕೊಂಡು ಇದು ಮಾಡೋದು. ಈಗೆಲ್ಲ ವಿದ್ಯೆ ಇಲ್ಲ ಅಂತಂದರೆ ನಾವು ಈ ವೃತ್ತಿ ಮಾಡೋಕ್ಕೆ ಆಗೋದಿಲ್ಲ. ಹಂಗಾಗಿ ಅವರೆಲ್ಲ ಬೇರೆಯವರೆಲ್ಲ ಬಂದಿದೆ. ಬೇರೆಯವ್ರು ಬಂದ್ರೂ ಅವ್ರಿಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ನಾವು ಫೋಟೋ ತೆಗಿಬೇಕು, ಯಾವ ರೀತಿ ವಿಡಿಯೋ ಮಾಡಬೇಕು, ಎಲ್ಲಿ ಯಾವ ಆ್ಯಂಗಲಲ್ಲಿ ತೆಗೆದ್ರೆ ಏನು ಪ್ರೋಗ್ರಾಮ್ ಮಾಡ್ಬೋದು ಅದೇನೂ ಗೊತ್ತಿರಲ್ಲ. ಸುಮ್ಮನೆ ಮಕ್ಕಿನಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಈ ಕಾರ್ಯಕ್ರಮ ಯಾರು ತಾಲೂಕು ಸಂಘದಲ್ಲಿ ನೋಂದಾಯಿತರಾಗಿರ್ತಾರೆ ಅವ್ರಿಗೆ ಮಾತ್ರ ಇದು ಪ್ರಯೋಜನ ಸಿಗುತ್ತೆ. ಯಾರು ಮೆಂಬರ್ಶಿಪ್ ಆಗಿರಲ್ಲ ಅವ್ರಿಗೆ ಈ ಯೋಜನೆ ಸಿಗೋದಿಲ್ಲ, ಕಡೆ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ನಾವು ಭಾಳ ಸುಮಾರು 500ಕ್ಕೂ ಹೆಚ್ಚು ವರ್ಷಗಳಿಂದ ಈ ವೃತ್ತಿ ಇದೆ. ಈ ಭಾರತದಲ್ಲಿ ಯಾವುದಾದ್ರೂ ಭಾಷೆ ಇಲ್ಲದಿರೋ ವೃತ್ತಿ ಅಂತಂದರೆ ನಮ್ಮ ಛಾಯಾಗ್ರಹಣ ವೃತ್ತಿ. ಯಾಕೆ ಅಂತಂದರೆ ಒಂದು ಫೋಟೋನಲ್ಲಿ ಸಾವಿರಾರು ಕಥೆ ಬರೀಬೋದು. ನಾವು ಪತ್ರಕರ್ತರು ಎಲ್ಲ ಒಂದು ಫೋಟೋ ಕೊಟ್ಟರೆ ಅದಕ್ಕೆ ಏನು ಸಾರಾಂಶ ಬೇಕು, ಅದೆಲ್ಲ ಯಾವ ಕಾರ್ಯಕ್ರಮ ಏನು ಅನ್ನೋದು ತಾವೆಲ್ಲ ಬರೀತೀರ. ಅಷ್ಟು ಇಂಪಾರ್ಟೆಂಟ್ ಆಗಿರೋ ನಮ್ಮ ಈ ವೃತ್ತಿ. ಈ ವೃತ್ತಿನ ಇತ್ತೀಚಿನ ದಿನಗಳಲ್ಲಿ ನಮಗೆ ಡಿಜಿಟಲ್ ಕ್ಯಾಮ್ರಾಗಳು ಬಂದು ಭಾಳ ನಮ್ಮ ವೃತ್ತಿಗೆ ಹೊಸಬರು ಬರ್ತಾ ಇದ್ದಾರೆ. ಅಂದರೆ ಪ್ರೊಫೆಷನಲ್ಸ್ ಬರ್ತಾ ಇಲ್ಲ. 2-3 ಸತಿ ಫೋಟೋ ತೆಗಿತಾರೆ, ಅವನೇ ಫೋಟೋಗ್ರಾಫರ್ ಆಗಿಬಿಡ್ತಾನೆ, ಅವನಿಗೆಲ್ಲೂ ಟ್ರೈನಿಂಗ್ ಇರೋದಿಲ್ಲ. ಈ ರೀತಿ ಅವರೆಲ್ಲ ಬಂದು ನಮ್ಮ ವೃತ್ತಿ ಬಾಂಧವರಿಗೆ ಭಾಳ ತೊಂದರೆ ಆಗಿದೆ. ಇದನ್ನೆಲ್ಲ ಮನಗಂಡು ನಮ್ಮ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘ ಆಸರೆ ಅಂತ ಕಾರ್ಯಕ್ರಮ ತಂದಿದೆ. ಇದರ ಮೂಲ ಉದ್ದೇಶ ನಮ್ಮ ಛಾಯಾಗ್ರಾಹಕರು ಇದಕ್ಕೆ 110 ರೂಪಾಯಿ ಕೊಟ್ಟು ನೋಂದಣಿ ಮಾಡ್ಕೋಬೇಕು. ಇನ್ನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ರಮೇಶ್, ಜಿಲ್ಲಾ ನಿರ್ದೇಶಕರಾದ ನವೀನ್, ರಘು, ತಾಲೂಕು ಸಂಘದ ಅಧ್ಯಕ್ಷರಾದ ಅಂಜನ್ ಚಿಮ್ಮರಾಜು, ಉಪಾಧ್ಯಕ್ಷ ರಾಯುಡು, ಕಾರ್ಯದರ್ಶಿ ಚಂದ್ರಶೇಖರ್, ವೆಂಕಟೇಶ್, ಸ್ಟುಡಿಯೋ ಅಮರ್, ಹರಿ, ಪರಮೇಶ್, ನಾಗರಾಜು, ತಿರುಮಲೇಶ್, ರಂಗನಾಥ್, ಲಕ್ಷ್ಮಣ್, ಪ್ರಕಾಶ್, ಕೃಷ್ಣ, ನಾಗೇಶ್ ಸೇರಿದಂತೆ ಮತ್ತಿತರರು ಇದ್ದರು. ಪಾವಗಡ ಪಟ್ಟಣದ ಅತ್ಯಂತ ಪುರಾತನ ಹಳೆಯ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಪಾವಗಡ ತಾಲೂಕಿಗೆ ಉತ್ತಮ ಮಳೆ ಬೆಳೆಯಾಗಲಿ ಎಂದು ದೇವಸ್ಥಾನದ ಸಮಿತಿ ವತಿಯಿಂದ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವೇದ ಪಂಡಿತರು ವೇದ ಮಂತ್ರಗಳೊಂದಿಗೆ ಈ ಒಂದು ಕುಂಭಾಭಿಷೇಕ ಪೂಜಾ ಧಾರ್ಮಿಕ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದರು. ಈ ಕುಂಭಾಭಿಷೇಕದ ಪೂಜೆಯ ನೇತೃತ್ವವನ್ನು SSK ಕಾಲೇಜಿನ ಪ್ರಾಂಶುಪಾಲರಾದ ವಿನೋದ್ ಕುಮಾರ್ ವಹಿಸಿಕೊಂಡಿದ್ದರು. ಈ ದೇವಸ್ಥಾನ ಹೆಸರು ಸಿದ್ದರಾಮೇಶ್ವರ ದೇವಸ್ಥಾನ, ಪಾವಗಡ ತಾಲೂಕು, ತುಮಕೂರು ಡಿಸ್ಟಿಕ್. ಇದು ಇವತ್ತು ಕುಂಭಾಭಿಷೇಕ, ಬೆಳಿಗ್ಗೆ ಅಭಿಷೇಕ, ಕುಂಕುಮಾರ್ಚನೆ, ಅಲಂಕಾರ, ಅಷ್ಟೋತ್ರ, ಕುಂಭಾಭಿಷೇಕ, ಮಳೆ ಬೆಳೆ, ಸುಖ ಶಾಂತಿ, ನೆಮ್ಮದಿ, ಆ ಲೋಕ ಕಲ್ಯಾಣಕ್ಕಾಗಿ ಇವತ್ತು ಮಾಡಿಸಿದ್ದೀವಿ. 2-3 ವರ್ಷದಿಂದ ಮಳೆ ಸರಿಯಾಗಿ ಪಾವಗಡದಲ್ಲಿ ಬರ್ತಾ ಇರಲಿಲ್ಲ. ಅದಕ್ಕೆ ಎಲ್ಲರೂ ಜನಗಳು ಸಹಕಾರದಿಂದ ಕುಂಭಾಭಿಷೇಕ ಮಾಡಿಸಿದ್ದೀವಿ. ಈ ವರ್ಷ ಮಳೆ ಚೆನ್ನಾಗಿ ಆಗಲಿ, ದೇವರ ಆಶೀರ್ವಾದ ಎಲ್ಲ ಜನಗಳ ಮೇಲೆ ಸದಾಕಾಲ ಇರಲಿ ಅಂತ, ಏನೂ ತೊಂದರೆ ಇಲ್ಲದಿದ್ದಂಗೆ, ದೇಶದಲ್ಲಿ ಏನೂ ಅಡೆತಡೆಗಳಿಲ್ಲದಿದ್ದಂಗೆ ನಡೆಸ್ಕೊಂಡು ಹೋಗಲಿ ಅಂತ. ಸರ್, ನಾನು ಪಾವಗಡ ನಗರದ ವಾಸಿಯಾಗಿ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನ ಕುರುಬರಕೆರೆ ವೇಣುಗೋಪಾಲ ಸ್ವಾಮಿ ಗುಡಿ ಪಕ್ಕದಲ್ಲಿದೆ. ಇದು ಮುಜರಾಯಿಗೆ ಸೇರಿರುತ್ತೆ. ಸುಮಾರು 900 ವರ್ಷಗಳ ಕಾಲ ಇತಿಹಾಸವುಳ್ಳ ದೇವಸ್ಥಾನ, ಪುರಾತನ ದೇವಸ್ಥಾನ. ಇದನ್ನು ನಾವು ಕಮಿಟಿ ನಾಗರಿಕರಿಂದ ಸದಸ್ಯರಿಂದ ಜೀರ್ಣೋದ್ಧಾರ ಮಾಡಿ ಸತತವಾಗಿ 5 ವರ್ಷಕ್ಕೊಮ್ಮೆ ಕುಂಭಾಭಿಷೇಕ ನಡೆಸ್ತಾ ಇದ್ವಿ. ಈ ಸಲ ಮಳೆ ಬೆಳೆ ಇಲ್ಲದ ಕಾರಣ ಈ ಸಲ ಗ್ರಾಮಸ್ಥರ ಸಹಕಾರದಿಂದ
ಎಲ್ಲರ ಸಹಕಾರ ಮತ್ತು ಪುರೋಹಿತರ ಸಹಕಾರದಿಂದ ಈ ಕುಂಭಾಭಿಷೇಕವನ್ನು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.